ದರ್ಶನ್ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್. 2021ರಲ್ಲಿ ಮನೋರಂಜನೆಗೋಸ್ಕರ ಚಿಕ್ಕ ಪುಟ್ಟ ಬೆಟ್ಟಿಂಗ್ ಮಾಡಿ ಖುಷಿ ಪಡ್ತಿದ್ರು. ಆದರೆ ಹಣ ಅನ್ನೋದಿದೆ ಅಲ್ಲ, ಅದು ಎಂಥವ್ರ ತಲೆ ಬೇಕಾದರೂ ಕೆಡಿಸ್ಬಿಡುತ್ತೆ. ಅದೇ ರೀತಿ ಯೋಚನೆ ಮಾಡಿ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತ ಈ ಆನ್ಲೈನ್ ಬೆಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಾಗಿಯೇ 1.5 ಕೋಟಿ ರೂಪಾಯಿ ಸಾಲವನ್ನು ತಗೋತಾರೆ. ಅದೃಷ್ಟ ಅವರ ಕೈ ಬಿಟ್ಟಿದ್ದಕ್ಕೆ ಅವರು ಎಲ್ಲ ಹಣವನ್ನು ಕಳ್ಕೊಂಡು ಆರ್ಥಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಸಾಲಗಾರರ ಕಾಟ ತಡೆಯೋಕ್ಕಾಗದೆ ಅವರ ಹೆಂಡತಿ ಒಂದು ನೋಟ್ ಬರೆದಿಟ್ಟು ಮಾಡ್ಕೋತಾರೆ. ಪತಿ ಸಾಲ ಮಾಡಿದ್ದಕ್ಕೆ ಬೇಸತ್ತು ಪತ್ನಿ ನೇಣಿಗೆ ಶರಣಾಗಿರುವಂತ ಘಟನೆ. ಸಾಲಗಾರನ ಕಾಟಕ್ಕೆ ಮನನೊಂದು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ. ಇದೊಂದೇ ಘಟನೆ ಅಲ್ಲ ಸ್ನೇಹಿತರೆ, ಈ ಥರ ಸಾವಿರಾರು ಘಟನೆಗಳು ಎಂಟರ್ಟೈನ್ಮೆಂಟ್ ಇಂದ ಸ್ಟಾರ್ಟ್ ಆಗಿ ಲೋನ್, ಸೂಸೈಡ್ ಮತ್ತು ರಿಗ್ರೆಟ್ ಇಂದ ಎಂಡ್ ಆಗೋದನ್ನು ನಾವು ಪ್ರತಿದಿನ ನೋಡ್ತಿದ್ದೀವಿ. ಇದೆಲ್ಲದಕ್ಕೆ ಕಾರಣ ಬೆಟ್ಟಿಂಗ್ ಆ್ಯಪ್ಸ್. ದೊಡ್ಡ ದೊಡ್ಡ ಕ್ರಿಕೆಟರ್ಸ್, ಸೆಲೆಬ್ರಿಟೀಸ್ ಅಷ್ಟೇ ಯಾಕೆ, ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಕೂಡ ಈ ಫ್ಯಾಂಟಸಿ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡ್ತಿದ್ದಾರೆ. ನೋ ಫ್ರಾಡ್, ನೋ ಚೀಟಿಂಗ್. ನಾನು ಜೂಪಿಯಲ್ಲಿ ₹1 ಹಾಕಿ ಲೂಡೋ ಆಡಿ 20,000 ರೂಪಾಯಿ ಗೆದ್ದೆ. ಅದನ್ನು ನೋಡಬಹುದು, ಶಿಫ್ಟ್ 100% ಐತಿ. ದುಡ್ಡು ಹಾಕನ್ ಗೆದ್ದು ದುಡ್ಡು ಮಾಡಿ. ಅಷ್ಟೇ ಯಾಕೆ, ಈ ನನ್ನ ವಿಡಿಯೋ ನೋಡ್ತಿರುವಾಗಲೂ ನಿಮಗೆ ಯಾವುದಾದ್ರೂ ಫ್ಯಾಂಟಸಿ ಆ್ಯಪ್ನ ಅಡ್ವರ್ಟೈಸ್ಮೆಂಟ್ ಬಂದರೂ ಬರ್ಬೋದು. ಬಟ್ ಇದನ್ನು ನಾನು ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ. ಇದನ್ನು ಯೂಟ್ಯೂಬ್ ಅವರೇ ನನ್ನ ವೀಡಿಯೋದಲ್ಲಿ ಹಾಕಿರ್ತಾರೆ. ಹಳ್ಳಿ ಕಟ್ಟೆಯಲ್ಲಿ ಕೂತ್ಕೊಂಡು ಯಾರಾದರೂ 4 ಜನ ಜೂಜ್ ಆಡ್ತಿದ್ರೆ ಪೊಲೀಸ್ ಬಂದು ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಆದರೆ ಅದೇ ಗ್ಯಾಮ್ಲಿಂಗ್ ಮತ್ತು ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ನೀವು ಮೊಬೈಲ್ನಲ್ಲಿ ಈಸಿಯಾಗಿ ಆಡ್ಬೋದು. ಎಲ್ಲೋ ಒಂದು ಕಡೆ ಅದು ಇಲ್ಲೀಗಲ್ ಆಗಿದ್ದರೆ ಇನ್ನೊಂದು ಕಡೆ ಅದೇ ಲೀಗಲ್ ಆಗಿದೆ. ಇಂಡಿಯಾದಲ್ಲಿ ಈ ಥರ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಅಡ್ವರ್ಟೈಸ್ ಮಾಡೋದು ಇಲ್ಲೀಗಲ್ ಆಗಿದ್ದರೂ ಇಷ್ಟೊಂದು ಜನ ಇದಕ್ಕೆ ಬಲಿ ಆಗ್ತಿದ್ರೂ ಕೂಡ ಗೌರ್ಮೆಂಟ್ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ? ಹಾಗಾದರೆ ಈ ವಿಡಿಯೋದಲ್ಲಿ ಬೆಟ್ಟಿಂಗ್ ಆ್ಯಪ್ಸ್ಗಳ ಸತ್ಯವನ್ನು ಹೇಳ್ತೀನಿ. ನಾನು ನಿಮ್ಮ ದೀಪಕ್ ಕಲಿವಾಳ್. ಸ್ಟೇ ಟ್ಯೂನ್. ಬೆಟ್ಟಿಂಗ್ ಆ್ಯಪ್ಸ್ ಮತ್ತು ಫ್ಯಾಂಟಸಿ ಗೇಮಿಂಗ್ ಆ್ಯಪ್ಸ್ ಎರಡೂ ಬೇರೆ ಬೇರೆ. My11 ಸರ್ಕಲ್, Dream11 ಇವು ಫ್ಯಾಂಟಸಿ ಆ್ಯಪ್ಗಳು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಆಡೋ ಪ್ಲೇಯರ್ಸ್ಗಳನ್ನು ನೀವು ಚೂಸ್ ಮಾಡಿಕೊಂಡು ಒಂದು ಟೀಮ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಮ್ಯಾಚಲ್ಲಿ ನಿಮ್ಮ ಪ್ಲೇಯರ್ಸ್ ಏನಾದರೂ ಚೆನ್ನಾಗಿ ಆಡಿದ್ರೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಆದರೆ ಈ ಬೆಟ್ಟಿಂಗ್ ಆ್ಯಪ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಅದರಲ್ಲಿ ನಾನಾ ತರಹದ ಗೇಮ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್, ಇದರಲ್ಲಿ ರೋಲೆಟ್, ಮೈನ್ಸ್, ಡೈಸ್ ಈ ಥರ ಗೇಮ್ಸ್ಗಳಿರ್ತವೆ. ಇವೆಲ್ಲ ಕಂಪ್ಲೀಟ್ಲಿ ಲಕ್ ಬೇಸ್ಡ್ ಗೇಮ್ಸ್ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆದರೆ ಇವನ್ನೆಲ್ಲ ಹೆಂಗೆ ಪ್ರೋಗ್ರಾಮ್ ಮಾಡಿರ್ತಾರೆ ಅಂತ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಈ ಗೇಮನ್ನು ಮೈನ್ಸ್ ಅಂತ ಕರೀತಾರೆ. ಅದೇ ಸೇಮ್ ರೆಪ್ಲಿಕಾನ ನಾನು ಈ ಮೊಬೈಲಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣೋ ಬ್ಲಾಕ್ಸ್ಗಳಲ್ಲಿ ಬಾಂಬ್ಗಳಿರ್ತವೆ. ನೀವು ಬಾಂಬ್ ಇರೋ ಬ್ಲಾಕನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಸೋತಂಗೆ, ಬಾಂಬ್ ಇಲ್ಲದ ಬ್ಲಾಕನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಗೆದ್ದಂಗೆ. ಇದರಲ್ಲಿ ಬಾಂಬ್ಗಳು ರ್ಯಾಂಡಮ್ ಆಗಿ ಎಲ್ಲಿ ಬೇಕಾದರೂ ಇರ್ಬೋದು ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆದರೆ ಇದು ಆ ಥರ ವರ್ಕ್ ಆಗೋದಿಲ್ಲ. ನಾನು ಈ ಲ್ಯಾಪ್ಟಾಪಲ್ಲಿ ವಿನ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವ ಬ್ಲಾಕ್ ಸೆಲೆಕ್ಟ್ ಮಾಡಿದ್ರು ಪಕ್ಕಾ ಗೆದ್ದೇ ಗೆಲ್ತೀನಿ. ಆದರೆ ಅದೇ ಲೂಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವ ಬ್ಲಾಕ್ ಸೆಲೆಕ್ಟ್ ಮಾಡಿದ್ರು ಪಕ್ಕಾ ಸೋಲ್ತೀನಿ. ಸೊ ಇದನ್ನು ಹೆಂಗೆ ಪ್ರೋಗ್ರಾಮ್ ಮಾಡಿರ್ತಾರೆ ಅಂದರೆ, ಸ್ಟಾರ್ಟಿಂಗ್ 1-2 ಸರಿ ನಮ್ಮನ್ನು ವಿನ್ ಮಾಡಿಸ್ತಾರೆ. ವಿನ್ ಆಗ್ತಿದ್ದೀವಿ ಅಲ್ವಾ ಅಂತ ದುರಾಸೆಯಿಂದ ನಾವೇನಾದರೂ ಜಾಸ್ತಿ ಅಮೌಂಟ್ ಕಟ್ಬಿಟ್ರೆ ಪಕ್ಕಾ ನಮ್ಮ ದುಡ್ಡು ಹಾರ್ಕೊಂಡು ಹೋಗುತ್ತೆ. ನಾವು ಸೋತ್ರೂ ಗೆದ್ದರೂ ಈ ಕಂಪ್ನಿಗಳು ಪ್ರತಿ ಸರ್ತಿ ಗೆಲ್ಲುತ್ತೆ. ಈ ಥರ ಗೇಮ್ಸ್ಗಳನ್ನು ಬೆಟ್ಟಿಂಗ್ ಆ್ಯಪ್ಸ್ ಅಂತ ಕರೀತಾರೆ. ಇವು ನಿಮಗೆ ಲೀಗಲ್ ಆಗಿ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ಸಿಗೋದಿಲ್ಲ. ಯಾಕಂದರೆ ಇದನ್ನು ಲಕ್ ಬೇಸ್ಡ್ ಗೇಮ್ ಅಂತ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ಆದರೂ ಸಾವಿರಾರು ಜನ ಸೆಲೆಬ್ರಿಟೀಸ್ ಮತ್ತು ಯೂಟ್ಯೂಬರ್ಸ್ ಈ ಥರ ಆ್ಯಪ್ಸ್ಗಳನ್ನು ಅಡ್ವರ್ಟೈಸ್ ಮಾಡೋದನ್ನು ನೀವು ನೋಡೇ ಇರ್ತೀರ. ಯಾಕಂದರೆ ಈ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡಿದ್ರೆ ಅವರು ಪೇಯ್ಡ್ ಪ್ರಮೋಷನ್ ಅಂತ ಲಕ್ಷ ರೂಪಾಯಿಗಳನ್ನು ಅವ್ರಿಗೆ ಕೊಡ್ತಾರೆ. ಈ ಆ್ಯಪ್ಸ್ಗಳನ್ನು ಯಾರು ಬೇಕಾದರೂ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. 15 ವರ್ಷದ ಚಿಕ್ಕ ಹುಡುಗನೇ ಈ ಆ್ಯಪ್ಸ್ಗಳನ್ನು ಈಸಿಯಾಗಿ ಆಕ್ಸೆಸ್ ಮಾಡ್ತಿರ್ಬೇಕಾದ್ರೆ ಗೌರ್ಮೆಂಟ್ ಯಾಕೆ ಈ ಥರ ಆ್ಯಪ್ಸ್ಗಳನ್ನು ಏನೂ ಮಾಡೋಕ್ಕಾಗ್ತಿಲ್ಲ? ಈ ಗ್ಯಾಮ್ಲಿಂಗ್ ಮತ್ತು ಬೆಟ್ಟಿಂಗ್ ಭಾರತಕ್ಕೆ ಹೊಸದೇನಲ್ಲ. ಮಹಾಭಾರತದ ಕಾಲದಲ್ಲೂ ಜನರು ಪಗಡೆ ಆಟನ ಆಡ್ತಿದ್ರು. ಆಗಿನ ಕಾಲದಲ್ಲೇ ಇದರಿಂದ ಪಾಂಡವರು ಎಲ್ಲವನ್ನ ಕಳ್ಕೊಂಡಿದ್ರು. 1579ರಲ್ಲಿ ರಾಜ ಅಕ್ಬರ್ ಪಗಡೆ ಆಟನ ಕಂಟ್ರೋಲ್ ಮಾಡೋಕ್ಕೆ ಒಂದು ಲಿಮಿಟ್ ಕೂಡ ಸೆಟ್ ಮಾಡಿದ್ದಂತೆ. ಬ್ರಿಟಿಷರ ಕಾಲಕ್ಕೆ ಬಂದರೆ ಅವರೇ ಭಾರತಕ್ಕೆ ಕ್ರಿಕೆಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಗ್ಯಾಮ್ಲಿಂಗ್ ಹೌಸ್ಗಳು ಕೂಡ ಸ್ಟಾರ್ಟ್ ಆಗ್ತವೆ. ಆಗ್ಲಿಂದಾನೇ ಜನ ಇದಕ್ಕೂ ದುಡ್ಡು ಕಟ್ಟಿ ಬೆಟ್ಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಸಾಕಷ್ಟು ಗಲಾಟೆ ನಡೆಯೋಕ್ಕೆ ಸ್ಟಾರ್ಟ್ ಆಗಿದ್ದರಿಂದ 1867ರಲ್ಲಿ ಪಬ್ಲಿಕ್ ಗ್ಯಾಮ್ಲಿಂಗ್ ಆ್ಯಕ್ಟನ್ನು ಬ್ರಿಟಿಷರು ಇಂಪ್ಲಿಮೆಂಟ್ ಮಾಡ್ತಾರೆ. ಇದರಲ್ಲಿ ಮಾಡೋ ಒಂದು ಸಣ್ಣ ತಪ್ಪಿನಿಂದ ಈಗಲೂ ಎಷ್ಟೊಂದು ಜನ ಬಲಿ ಆಗ್ತಾನೇ ಇದ್ದಾರೆ. ಈ ಆ್ಯಕ್ಟಲ್ಲಿ ಜೂಜು, ಟಗರಿನ ಕಾಳಗ ಇಂತಹ ಆಟಗಳ ಮೇಲೆ ಬೆಟ್ಟಿಂಗನ್ನು ಬ್ಯಾನ್ ಮಾಡ್ತಾರೆ. ಇದರಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಂದರೆ, ಗೇಮ್ ಆಫ್ ಚಾನ್ಸ್ ಏನಿದೆ ಅದೆಲ್ಲ ಬ್ಯಾನ್ ಆಗಿದೆ, ಆದರೆ ಗೇಮ್ ಆಫ್ ಸ್ಕಿಲ್ ಏನಿದೆ ಅದೆಲ್ಲ ಬ್ಯಾನ್ ಆಗಿಲ್ಲ ಅಂತ. ಆದರೆ ಗೇಮ್ ಆಫ್ ಚಾನ್ಸ್ ಯಾವುದು, ಗೇಮ್ ಆಫ್ ಸ್ಕಿಲ್ ಯಾವುದು ಅಂತ ಸರಿಯಾಗಿ ಮೆನ್ಷನ್ ಮಾಡಿರಲ್ಲ. ಆಮೇಲೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡುವಾಗ ಈ ಪಬ್ಲಿಕ್ ಗ್ಯಾಮ್ಲಿಂಗ್ ಆ್ಯಕ್ಟಲ್ಲಿ ಏನೂ ಬದಲಾವಣೆ ಮಾಡದೆ ಅಮೆಂಡ್ ಮಾಡಿಬಿಟ್ರು.
ಇದೇ ಕಾರಣದಿಂದ ಈಗಲೂ ಯಾವುದಾದ್ರೂ ಫ್ಯಾಂಟಸಿ ಆ್ಯಪ್ ಮೇಲೆ ಕೇಸ್ ಹಾಕಿದ್ರೆ ಅವರು ಅದನ್ನು ಗೇಮ್ ಆಫ್ ಚಾನ್ಸ್ ಅಲ್ಲ ಗೇಮ್ ಆಫ್ ಸ್ಕಿಲ್ ಅಂತ ಪ್ರೂವ್ ಮಾಡಿಕೊಂಡು ಕೇಸ್ ಗೆದ್ದು ಬಿಡ್ತಾರೆ. ಈ ಫ್ಯಾಂಟಸಿ ಮತ್ತು ಬೆಟ್ಟಿಂಗ್ ಆ್ಯಪ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಬೆಟ್ಟಿಂಗ್ ನಡೆಯೋದು ಕ್ರಿಕೆಟ್ ಮೇಲೆ. ಇದರಲ್ಲಿ ಯಾವ ಪ್ಲೇಯರ್ ಯಾವ ಪಿಚ್ಚಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾನೆ ಅನ್ನೋ ನಾಲೆಡ್ಜ್ ಇರಬೇಕು. ಹಾಗೆ ಸುಮ್ಮನೆ ಬೆಟ್ಟಿಂಗ್ ಮಾಡೋಕ್ಕಾಗಲ್ಲ. ಇದು ಗೇಮ್ ಆಫ್ ಸ್ಕಿಲ್ ಅಂತ ಡಿಫೆಂಡ್ ಮಾಡ್ಕೋತಾರೆ. ಗೇಮ್ ಆಫ್ ಚಾನ್ಸ್ ಅಂದರೆ ಕೇವಲ ಲಕ್ಕಿಂದ ಗೆಲ್ಲೋ ಆಟಗಳು. ಫಾರ್ ಎಕ್ಸಾಂಪಲ್ ಹಾವು ಏಣಿ, ಚೌಕಾಬಾರ ಈ ಥರ ಆಟಗಳು. ಬಟ್ ಫ್ಯಾಂಟಸಿ ಆ್ಯಪ್ಗಳಲ್ಲಿ ಈ ಥರ ನಡೆಯೋದಿಲ್ಲ. ನಿಮಗೆ ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಬೇಕಾಗುತ್ತೆ. ಅದನ್ನೇ ಎಲ್ಲ ಚಾನಲ್ಸ್ಗಳಲ್ಲೂ ಇವ್ರು ಬಂದು ಇದನ್ನು ನಾನು ಮಾಡ್ತೀನಿ, ನೀನೋಗಿ ಟೀಮ್ ಮಾಡ್ಕೋ ಅಂತ ಹೇಳ್ತಾರೆ. ನಿಮಗೆ ಟೀಮ್ ಮಾಡಿದಾಗ ಹೆಂಗೆ ಅನಿಸುತ್ತೆ ಅಂದರೆ ನೀವೇ ಟೀಮ್ ಓನರು, ನಿಮ್ಮ ಬಾಯ್ಸೇ ಕ್ರಿಕೆಟ್ ಆಡ್ತಿದ್ದಾರೆ ಅನಿಸುತ್ತೆ. ಬ್ರೋ ಇದರಲ್ಲಿ ಕೆಟ್ಟದ್ದೇನಿದೆ, ನೀವು ಸರಿಯಾಗಿ ಟೀಮ್ ಆರಿಸ್ಕೊಂಡ್ರೆ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ ಅಂತ ನೀವು ಕೇಳ್ಬೋದು. 2019ರಲ್ಲಿ ಡ್ರೀಮ್11 ಭಾರತದ ಮೊದಲ ಗೇಮಿಂಗ್ ಯೂನಿಕಾರ್ನ್ ಆಗುತ್ತೆ. ಯೂನಿಕಾರ್ನ್ ಅಂದರೆ $1 ಬಿಲಿಯನ್ ವ್ಯಾಲ್ಯೂಯೇಷನ್ ಇರೋ ಕಂಪ್ನಿ. ಹಾಗಾದರೆ ಈ ಕಂಪ್ನಿಗಳು ದುಡಿಯೋದಾದರೂ ಹೇಗೆ? ಈಗ 4 ಜನ ಸೇರಿ 50-50 ರೂಪೀಸ್ ಹಾಕಿ ಒಂದೊಂದು ಟೀಮ್ ಮಾಡಿದ್ರು ಅಂದ್ಕೊಳ್ಳಿ, ಟೋಟಲ್ $200 ಆಗುತ್ತೆ. ಇದಕ್ಕೆ ಮೊದಲು 28% GST ಕಟ್ ಆಗುತ್ತೆ. ಆವಾಗ ಉಳಿಯೋದು $144. ಇದರಿಂದ ಫ್ಯಾಂಟಸಿ ಆ್ಯಪ್ ಓನರ್ 15-20% ಶೇರ್ ತಗೋತಾನೆ. ಓಕೆ 15% ಅಂದ್ಕೊಳ್ಳಿ, ಉಳಿಯೋದು $122.4. ಇದರಿಂದ 30% TDS ಅಂದರೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಕಟ್ ಆಗಿ ವಿನ್ನರ್ಗೆ ಸಿಗೋದು $85.68. ಟೀಮ್ ಫಾರ್ಮ್ ಮಾಡೋಕ್ಕೆ ಅವನು $50 ಇನ್ವೆಸ್ಟ್ ಕೂಡ ಮಾಡಿರ್ತಾನೆ. ಸೊ ಈ ಒಂದು ಗೇಮಲ್ಲಿ ವಿನ್ನರ್ಗೆ ಸಿಗೋ ಪ್ರಾಫಿಟ್ $35.68. ಆ್ಯಪ್ ಓನರ್ಗೆ ಸಿಗೋದು $21. TDS ಮತ್ತು GST ಸೇರಿಸಿದ್ರೆ ಗೌರ್ಮೆಂಟ್ಗೆ ಸಿಗೋದು $92.72. ಆದರೆ ಇದು ಕೇವಲ 4 ಜನರ ಗೇಮ್ ಆಗಿರಲ್ಲ. CNBC TV 18 ಪ್ರಕಾರ 34 ಕೋಟಿ ಜನ ಕ್ರಿಕೆಟ್ ಬೆಟ್ಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಮಿನಿಮಮ್ $50 ಹಾಕಿ ಒಂದು ಟೀಮ್ ಮಾಡಿಕೊಂಡ್ರು ಒಂದು ಗೇಮ್ಗೆ $1,700 ಕೋಟಿ ಆಗುತ್ತೆ. ಒಂದು IPL ಸೀಸನಲ್ಲಿ 74 ಮ್ಯಾಚಸ್ ಇರುತ್ತೆ. ವರ್ಲ್ಡ್ ಕಪ್ಪಲ್ಲಿ 48 ಮ್ಯಾಚಸ್. ಅಷ್ಟೇ ಅಲ್ಲದೆ ಸಾಕಷ್ಟು ಚಿಕ್ಕ ಪುಟ್ಟ ಲೀಗ್ಸ್ಗಳು ಇರುತ್ತೆ. ಜಸ್ಟ್ ಥಿಂಕ್ ಅಬೌಟ್ ದೇರ್ ಪ್ರಾಫಿಟ್. ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗೋದು ಗೌರ್ಮೆಂಟ್ಗೆ. ಅದಕ್ಕೆ ಗೌರ್ಮೆಂಟ್ ಕೂಡ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಹಿಂಜರಿತಾ ಇದೆ ಅನಿಸುತ್ತೆ. ಅದಕ್ಕೆ ಇನ್ನೂ ಬೆಟ್ಟಿಂಗ್ ಆ್ಯಪ್ಸ್ಗಳು ಲೀಗಲ್ ಆಗಿನೋ ಅಥವಾ ಇಲ್ಲೀಗಲ್ ಆಗಿನೋ ಅಮಾಯಕ ಜನರ ಬಲಿ ಪಡಿತಾನೇ ಇವೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಇದರಿಂದ ದುಡ್ಡು ಹೋಗುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ, BCCIಗೆ ಹೋಗುತ್ತೆ, ಸೆಲೆಬ್ರಿಟೀಸ್ಗೆ ಹೋಗುತ್ತೆ, ಫ್ಯಾಂಟಸಿ ಆ್ಯಪ್ಗಳಿಗೆ ಹೋಗುತ್ತೆ. ಆದರೆ ಈ ದುಡ್ಡು ಬರೋದಾದರೂ ಎಲ್ಲಿಂದ? ನಮ್ಮಿಂದ, ನಮ್ಮಂಥ ಅಮಾಯಕ ಜನರ ದುರಾಸೆಯಿಂದ, ನಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ದುಡ್ದಿರೋ ದುಡ್ಡಿಂದ. ನಮ್ಮ ಜನ ಹೆಂಗಂದರೆ ಹಂಗೆ ಹೊಡಿತಾರೇನೋ ಆ ಬಾಲು ಅಂತ, ಟೀಮ್ ಮಾಡೋದೇನು ದೊಡ್ಡ ವಿಷಯ, ನಾನು ಮಾಡ್ತೀನಿ ನೋಡು, ಒಂದೇ ದಿನ $1 ಕೋಟಿ ನನಗೆ ಓವರ್ ಕಾನ್ಫಿಡೆನ್ಸಿಂದ ಟೀಮ್ ಮಾಡಿಬಿಡ್ತಾರೆ. ಇದರಲ್ಲಿ ಪ್ರಾಫಿಟ್ ಸಿಕ್ಕಂಗೆ ಏನು ಅನಿಸುತ್ತೆ, ನಾನೇ ಕಿಂಗು, ನನ್ನನ್ನು ಯಾರು ಸೋಲ್ಸೋಕ್ಕಾಗುತ್ತೆ ಅಂತ ಇನ್ನೂ ಹೆಚ್ಚು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಇನ್ ದ ಎಂಡ್ ಎಲ್ಲ ದುಡ್ಡು ಕಳ್ಕೊಂಡು ಕೂತ್ಕೋತಾನೆ. ನೀವು ನಿಮ್ಮ ಮನೆ, ಫ್ರೆಂಡ್ಸ್, ಕಾಲೇಜು, ಊರು ಎಲ್ರಿಗೂ ಹೇಳಿ 7 ಕೋಟಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಎಲ್ಲದರಲ್ಲೂ ಬೇರೆ ಬೇರೆ ಟೀಮ್ ಚೂಸ್ ಮಾಡಿದ್ರೂ ನೀವು ಗೆಲ್ತೀರಾ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ನೀವೇ ಕ್ರಿಕೆಟ್ ಕೋಚಿಂಗ್ ತೊಗೊಂಡು ಇಂಡಿಯಾ ಟೀಮ್ ಜಾಯ್ನ್ ಆಗೋ ಪ್ರಾಬಬಿಲಿಟಿ ಇದಕ್ಕಿಂತ ಜಾಸ್ತಿ ಇದೆ. ಇದು ಗೇಮ್ ಆಫ್ ಸ್ಕಿಲ್ ಅಂತ ಹೇಳ್ತಾರಲ್ವಾ, ಇದರಲ್ಲಿ ವಿರಾಟ್ ಅಥವಾ ಧೋನಿ ಕೂಡ ಟೀಮ್ ಮಾಡಿದ್ರೂ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವ ಪ್ಲೇಯರ್ ಯಾವಾಗ ಚೆನ್ನಾಗಿ ಆಡ್ತಾನೆ ಅಂತ ಯಾರು ತಾನೇ ಹೇಳೋಕ್ಕಾಗುತ್ತೆ. ಹಾಗೇನಾದರೂ ಇದ್ದಿದ್ರೆ ಈ ರಿಟೈರ್ಡ್ ಆಗೋ ಪ್ಲೇಯರ್ಸ್ ಯಾಕೆ ಕಮೆಂಟ್ರಿ ಮಾಡೋಕ್ಕೆ ಹೋಗ್ತಾರೆ? ಅದ್ರ ಬದಲಿಗೆ ಈ ಥರ ಟೀಮ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಗಳಿಸ್ಬೋದಲ್ವಾ? ಎಕ್ಸ್ಪರ್ಟ್ಸ್ ಪ್ರಕಾರ ಈ ಥರ ಆ್ಯಪ್ಸ್ಗಳು ಇಂಡಿಯಾದಲ್ಲಿ ಬ್ಯಾನ್ ಆಗೋದೇ ಇಲ್ವಂತೆ. ಯಾಕಂದರೆ ಇಕಾನಮಿ ಮೇಲೆ ಇದು ಡೀಪಾಗಿ ಇಂಪ್ಯಾಕ್ಟ್ ಮಾಡುತ್ತೆ. 1xBet, TVTBet ಈ ಥರ ಆ್ಯಪ್ಸ್ಗಳು ನಿಮಗೆ ಲೀಗಲ್ ಆಗಿ ಪ್ಲೇಸ್ಟೋರಲ್ಲಿ ಸಿಗೋದಿಲ್ಲ. ಈಗ 1xBet ಆ್ಯಪನ್ನೇ ತೊಗೊಂಡ್ರೆ ಇದರಲ್ಲಿ ಬರೋ OTP ಕೂಡ ರಷ್ಯನ್ ಭಾಷೆಯಲ್ಲಿ ಬರುತ್ತೆ. ಯಾಕಂದರೆ ಈ ಆ್ಯಪ್ ಒರಿಜಿನಲಿ ರಷ್ಯಾದ್ದು. ಈ ಬೆಟ್ಟಿಂಗ್ ಆ್ಯಪ್ಸ್ಗಳಲ್ಲಿ ನೀವು ಪೇಮೆಂಟ್ ಮಾಡೋಕ್ಕೆ ಪ್ರತಿ ಸರ್ತಿ ಬೇರೆ ಬೇರೆ UPI ಅಡ್ರೆಸ್ಸನ್ನು ಕೊಡ್ತಾರೆ. ಆ ಕಂಪ್ನಿಗೂ ಮತ್ತು UPI IDಗೂ ಸಂಬಂಧನೇ ಇರೋದಿಲ್ಲ. ಯಾಕಂದರೆ ಈ ಥರ ಬೆಟ್ಟಿಂಗ್ ಆ್ಯಪ್ಸ್ಗಳು ಇಂಡಿಯಾದಲ್ಲಿ ರಿಜಿಸ್ಟರೇ ಆಗಿರೋದಿಲ್ಲ. ಸೊ ಅವ್ರದ್ದು ಅಫಿಷಿಯಲ್ UPI ಅಡ್ರೆಸ್ ಕೂಡ ಇರೋದಿಲ್ಲ. ಮಾಲ್ಟಾ ಮತ್ತು ಕರೀಬಿಯನ್ ಐಲ್ಯಾಂಡ್ಸ್ ಅಂತಹ ದೇಶಗಳಲ್ಲಿ ನಿಮಗೆ ಕಂಪನಿ ಸ್ಟಾರ್ಟ್ ಮಾಡೋಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸೇ ಇಲ್ಲ. ನೀವು ಟ್ಯಾಕ್ಸ್ ಕೂಡ ಕಡಿಮೆ ಪೇ ಮಾಡಬೇಕು. ಸೊ ಈ ಥರ ಕಂಪ್ನಿಗಳನ್ನು ಚಿಕ್ಕ ಪುಟ್ಟ ದೇಶಗಳಲ್ಲಿ ಕ್ರಿಯೇಟ್ ಮಾಡಿ ಇಂಡಿಯಾದಲ್ಲಿ ರನ್ ಮಾಡ್ತಾರೆ. ಇಂಪೀರಿಯಲ್ ಬ್ಲೂ ಅಡ್ವರ್ಟೈಸ್ TVಯಲ್ಲಿ ಬರೋದು ಮ್ಯೂಸಿಕ್ CDಗಳದ್ದು, ಬಟ್ ಅವ್ರು ನಿಜವಾಗ್ಲೂ ಮಾರೋದು ಆಲ್ಕೋಹಾಲ್ನ. ಇದೇ ಟ್ಯಾಕ್ಟಿಕನ್ನು ಈ ಥರ ಕಂಪ್ನಿಗಳು ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಕ್ರಿಕೆಟರ್, ಸೆಲೆಬ್ರಿಟೀಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಆ್ಯಡ್ಸ್ಗಳನ್ನು ಮಾಡ್ತಾರೆ. ಕೆಲವು ಜನ ನಾವೇನು ಜಾಸ್ತಿ ಅಮೌಂಟ್ ಕಟ್ಟಲ್ಲ, $40-50 ಅಷ್ಟೇ, ಅದರಿಂದ ಏನಾಗುತ್ತೆ ಅಂತ ಕೇಳ್ಬೋದು. $40-50 ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಎಷ್ಟು ಅಡಿಕ್ಟಿವ್ ಅಂದರೆ ತಮಿಳ್ನಾಡಲ್ಲಿ ಇಂಡಿಯನ್ ಆರ್ಮಿ ಸೋಲ್ಜರ್ ಒಬ್ಬರು ಹೀಗೆ ಬೆಟ್ಟಿಂಗ್ ಸ್ಟಾರ್ಟ್ ಮಾಡಿ ಎಲ್ಲ ದುಡ್ಡು ಕಳ್ಕೊಂಡು ಇವಾಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಷ್ಟು ಮೆಂಟಲಿ ಫಿಟ್ ಆಗಿರೋ ಸೋಲ್ಜರ್ಗೆ ಹೀಗಾದರೆ ನಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡಿ. ಇಂಡಿಯಾದಲ್ಲಿ ಕ್ರಿಕೆಟ್ ಈಸ್ ಅ ರಿಲಿಜಿಯನ್ ಮತ್ತು ಕ್ರಿಕೆಟರ್ಸ್ಗಳನ್ನು ದೇವರು ಅಂತ ಪೂಜೆ ಮಾಡ್ತಾರೆ.
ಈ ಥರ ಫ್ಯಾಂಟಸಿ ಆ್ಯಪ್ಗಳನ್ನು ಪ್ರಮೋಟ್ ಮಾಡಲ್ಲ ಅಂತ ಹೇಳಿದ್ದ ರೋಹಿತ್ ಶರ್ಮಾ, ಸೌರವ್ ಗಂಗೂಲಿ, ಅಷ್ಟೇ ಯಾಕೆ ವಿರಾಟ್ ಕೊಹ್ಲಿ ಕೂಡ ಈ ಥರ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡ್ತಿರೋದು ಎಷ್ಟು ಸರಿ ನೀವೇ ಹೇಳಿ. ಈ ಅಡ್ವರ್ಟೈಸ್ಮೆಂಟ್ಸ್ ಪ್ರಮೋಷನ್ಸ್ಗಳನ್ನು ನೋಡ್ಕೊಳ್ಳೋಕ್ಕೆ ಒಂದು ಫೆಡರೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಅದರ ಹೆಸರು ಫೆಡರೇಷನ್ ಆಫ್ ಇಂಡಿಯನ್ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತ. ಈ ಫೆಡರೇಷನಿನ ಹೆಡ್ ಯಾರು ಗೊತ್ತಾ? Dream11. ಬೆಕ್ಕು ಹಾಲು ಕುಡಿಬಾರ್ದು ಅಂತ ನೋಡ್ಕೊಳ್ಳೋಕ್ಕೆ ಬೆಕ್ಕನ್ನೇ ವಾಚ್ಮ್ಯಾನ್ ಮಾಡ್ದಂಗೆ. ಕನ್ನಡದಲ್ಲೂ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್ ಈ ಥರ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಅಡ್ವರ್ಟೈಸ್ ಮಾಡಿದ್ದಾರೆ. ಕೆಲವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಕೂಡ ಕೇಳಿದ್ದಾರೆ. ಅವತ್ತು ನಾನು ಮಾಡಿರೋ ಮಿಸ್ಟೇಕ್ ಲಾಂಗ್ ಟರ್ಮಲ್ಲಿ ಈ ಥರ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಕಿತ್ತಡಿ ಕಿರಣ್ ಅವರು ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿ ಅಂತ ಕ್ಯಾಂಪೇನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಇದನ್ನು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಯಲ್ಲಿ ಬಿ ಬ್ಯಾಕ್ ಸೂನ್ ಅಂತ ಹೇಳ್ತಾ ನಾನು ನಿಮ್ಮ ದೀಪಕ್ ಎಲಿವಾಳ್ ಸೈನಿಂಗ್ ಆಫ್. I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep.